ಅವ್ರ ಸ್ನೇಹಿತರು. ಇವ್ರ ಸ್ನೇಹಿತರ? ಹಾಂ. ನಿಮ್ಮ ಸ್ನೇಹಿತರು ನೀವು ಅವತ್ತಿನ ನೋಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಹೌದು ಗುರುಜಿ. ಇವರು ಯಾವುದೋ ಒಂದು ಹಳೆಯವರಮ್ಮನವರ ಸನ್ನಿಧಾನವನ್ನು ನಡೆಸ್ತಾ ಇದ್ದಾರೆ. ಹೌದು. ಸೊ ಅವತ್ತಿನ ಪರಿಸ್ಥಿತಿ ಇವ್ರದ್ದು ಹೇಗಿತ್ತು, ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ, ನಾವು ಮತ್ತು ಅಮ್ಮನವರು ಬಂದು ಈ ಜಾಗದ ದೃಷ್ಟಿ ಪೂಜೆ ಆಗ್ಬೋದು, ಶಕ್ತಿ ಸ್ಥಾಪನೆ ಆಗ್ಬೋದು ನಾವು ಮಾಡಿಕೊಟ್ಟ ಮೇಲೆ ಇವರು ನಿಮ್ಮ ಫ್ರೆಂಡ್ ಚೆನ್ನಾಗಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಚೆನ್ನಾಗಿದ್ದಾರೆ. ಇದಕ್ಕಿಂತೆ ನೀವು ನೋಡಿರ್ತೀರ ಅವ್ರನ್ನ, ಇದಕ್ಕಿಂತ ಹೇಗಿದ್ರು? ಇದಕ್ಕಿಂದೆ ಎಷ್ಟೊಂದು ಪೂಜೆ ಮಾಡಿಸಿದ್ರು, ಎಲ್ಲ ಮಾಡಿಸಿದ್ರು, ಅದು ಫಲ ಸಿಗಲಿಲ್ಲ. 3-4 ಸಲ ಒಳಗೆ ಹೋಗೋದು ಅವೆಲ್ಲ ಆಗಿತ್ತು. ಈಗ ಪೂಜೆ ಮಾಡಿಸಿದ್ಮೇಲೆ ಅಮ್ಮನ ಸಂತೋಷ ಆಗೋದು, ಅವರು ಸಂತೋಷ. ಅಮ್ಮನವ್ರು ನೋಡಿದ ಅಷ್ಟು ಖುಷಿ ಆಗ್ತದೆ ನಿಮಗೆ? ಖುಷಿ ಆಗ್ತದೆ. ನಿಮ್ಮ ಮನಸ್ಸು ಇಚ್ಛೆ, ನಿಮ್ಮ ಮನಸ್ಸಲ್ಲಿ ಏನಿರ್ತದೆ ಅದ್ರ ಪ್ರಕಾರವಾಗಿ ಅಮ್ಮನವರು ಬರವಣಿಗೆ ಮಾಡೋದಾಗಲಿ, ಹೌದು ಸರ್, ಕೆಲಸ ಕಾರ್ಯಗಳನ್ನ ಮಾಡೋದಾಗಲಿ, ಹೇಳಿಕೆ ಕೊಡೋದಾಗಲಿ ಎಲ್ಲ ಮುಂಚಿತವಾಗಿ. ಈಗ ಪ್ರಶ್ನೆ ಕೇಳಕ್ಕೆ ಬಂದವರು ಅವ್ರು ಹೇಳೋಕ್ಕಿಂತ ಮುಂಚಿತವಾಗಿ ಅಮ್ಮನೇ ಬರೀತಿದ್ದಾರೆ. ನನಗೆ ಖುಷಿ. ಬಂದು 3 ದಿವಸಕ್ಕೆ ಈ ಜಾಗ ಅಮ್ಮನವ್ರ ಹೆಸರು ಬಂದಿದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಮೊದಲಿರೋಕ್ಕವರು ಇವಾಗಿರೋಕ್ಕೂ ಮೊದಲು ತುಂಬ ಅಮ್ಮನವ್ರನ್ನ ನಾವು ಮಾಡಿದ ಮೇಲೆ ಈ ಜಾಗವನ್ನು ಇವ್ರ ಹೆಸರಿಗೆ ಮಾಡಿಕೊಡ್ತೀನಿ ಅಂತೇಳಿ ಸ್ಥಳೀಯರಲ್ಲಿ ಮಾಹಿತಿ ಬಾಯಿಂದ ಬಂದಿದೆ. ಇದಕ್ಕಿಂತ ಅವ್ರು ಕೊಡಲ್ಲ ಅಂತ ಹೇಳಿದ್ರ ಅಥವಾ ಇದಕ್ಕಿಂತ ಆಗಿರಲಿಲ್ಲ? ಇನ್ನೂ ಆಗಿರಲಿಲ್ಲ. ಅವ್ರು ಕೊಡಲ್ಲ ಅಂತಲೂ ಅವ್ರ ಮನಸ್ಸಲ್ಲಿತ್ತು. ಅಮ್ಮನವ್ರು ಯಾವಾಗ ಅಮ್ಮನವ್ರ ಕೈ ಬಾಣಿಸಾದ್ಮೇಲೆ ಅಮ್ಮನವ್ರು ಈ ಸ್ಥಳಕ್ಕೆ ಬಂದು ಹೋದ್ಮೇಲೆ ಅದಾದ 3 ದಿವಸಕ್ಕೆ ಅವ್ರ ಬಾಯಲ್ಲಿ ಕೊಟ್ಟಿರೋ ಜಮೀನು ಅವ್ರ ಬಾಯಲ್ಲೇ ಮಾಡಿಸ್ತೀವಿ ಅಂತ ಅವ್ರ ಬಾಯಲ್ಲೇ ಬಂತು. ಅದು ನಮ್ಗೆ ತುಂಬ ಖುಷಿ ಆಯಿತು. ಯಾಕಂದರೆ 4 ವರ್ಷದಿಂದ ಅವರು ಈ ಜಾಗ ಪಡ್ಕೊಳ್ಳೋಕ್ಕೋಸ್ಕರ ಪಟ್ಟಿರೋ ಪಾಠ ತುಂಬಾ ಇದೆ. ನಾವು ನೋಡ್ದಂಗೆ ನಮ್ಮ ಮನೆಯವರು ಇವ್ರ ಮನೆಯವ್ರು ನೋಡ್ದಂಗೆ ತುಂಬ ಅಂದರೆ ಅವ್ರು ಸಾಯೋ ಲೆವೆಲಿಗೆಲ್ಲ ಹೋಗಿದ್ರು. ಇದಾಗಿ ಎಲ್ಲ ಹೋಗ್ಬಿಡ್ತಲ್ಲ ನನ್ನ ಕೈ ಮೀರಿ ಅಂತ. ಬಟ್ ದೇವ್ರು ಮಾಡಿದಾಗಿಂದ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾರೆ. ಯಾರು ಬಿಟ್ಟರು ಅವ್ರು ದೇವ್ರ ಮಾತ್ರ ಬಿಟ್ಟು ಇರೋ ಶಕ್ತಿನೇ ಇರಲ್ಲ. ಅವ್ರು ಒಂದು ದಿವಸ ಪೂಜೆ ಮಾಡಲಿಲ್ಲ ಅಂದರೆ ಡೈಲಿ ನಮ್ಮಮ್ಮ ಅವ್ರ ಎತ್ತಮ್ಮನೂ ಅಷ್ಟು ಇದು ಮಾಡಲ್ಲ. ನಮ್ಮಮ್ಮ ಅಂತ ಅಷ್ಟು ಮಾಡ್ತಾರೆ. ಅವಾಗಿರೋದಕ್ಕೂ ಇವಾಗಿರೋದಕ್ಕೂ ತುಂಬ ಬದಲಾವಣೆ ಇದೆ. ಅದೆಲ್ಲ ನಿಮ್ಮಿಂದ, ನಿಮ್ಮ ತಾಯಿಯಿಂದ, ತಾಯಿ ದೇವರಿಂದ ಅಮ್ಮನವ್ರ ಇಚ್ಛೆ, ಅಮ್ಮನವರ ಆಶೀರ್ವಾದ ಎಲ್ಲರೂ ಚೆನ್ನಾಗಿರ್ಬೇಕು. ಗೊತ್ತು ನಾವು ಬಯಸೋದೇನೆಂದರೆ ಇಲ್ಲಿ ತನಕ ತುಂಬ ಕಷ್ಟನೇ ಅನುಭವಿಸಿದ್ದಾರೆ. ನೀವು ಹೇಳ್ಕೊಂಡಿದ್ದಕ್ಕೆ ನಾವು ತಾಯಿ ಸ್ಥಾಪನೆ ಮಾಡೋದಕ್ಕೆ ಅಮ್ಮಗೊಂದು ಸೇವೆ ಅಂತೇಳಿ ನಾವು ಮಾಡ್ಕೊಟ್ಟಿದ್ದೀವಿ. ಅಮ್ಮನ ಸೇವೆ ಮಾಡೋದು ನಮ್ಮ ಪುಣ್ಯ. ಅವ್ರು ಮಾಡಿಸಿರೋದು, ಅವ್ರು ದುಡ್ಡು ಖರ್ಚು ಮಾಡಿರೋದು ಸಾಧ್ಯನೇ ಇಲ್ಲ. ಅಷ್ಟು ಲಕ್ಷಾಂತರ ರೂಪಾಯಿ ಹಾಕಿ ದುಡ್ಡು ಖರ್ಚು ಮಾಡಿದ್ರು. ಒಬ್ಬರು ಮಾಡಿಸ್ತಾರೆ ಹೋಗ್ತಾರೆ, ಏನೂ ಯೂಸ್ ಇಲ್ಲ. ಎಲ್ಲ ಮಾಡಿಸ್ತಾರೆ, ಮಂಡ ಪೂಜೆ ಮಾಡ್ತಾರೆ, ಅದು ಇದು ಅಂತ ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತಾರೆ. ಯಾವುದನ್ನು ಪ್ರತಿಫಲ ಖರ್ಚು ಮಾಡಿದ್ದಾರೆ. 20-30 ಲಕ್ಷ ತನಕನೂ ಖರ್ಚು ಮಾಡಿದ್ದಾರೆ. ದೇವ್ರಿಗೆ ಇದೇ ವಿಚಾರಕ್ಕಾಗಿ, ದೇವಸ್ಥಾನ ಜಾಗೃತಿ ವಿಚಾರಕ್ಕಾಗಿ, ನಮ್ಮಮ್ಮ ಬೆಳಿಬೇಕು ಅನ್ನೋ ವಿಚಾರಕ್ಕಾಗಿ ತುಂಬ ಅಂದರೆ ತುಂಬ ಖರ್ಚು ಮಾಡಿದ್ದಾರೆ. ಎಲ್ಲರೂ ಮಾಡಿಸ್ತಾರೆ, ಏನೂ ಆಗ್ತಿಲ್ಲ, ಆಗಲ್ಲ. ಅವ್ರ ದೇವ್ರು ಹಂಗೆ ಇರುತ್ತೆ. ಎಲ್ಲೂ ಬೇರೆ ಹೊರಗಡೆ ಹೋಗ್ತಿರ್ಲಿಲ್ಲ, ದೇವ್ರುಗಳೂ ಎಲ್ಲೂ ಹೋಗ್ತಿರ್ಲಿಲ್ಲ. ಇವ್ರಿಗೂ ಎಲ್ಲೂ ಪೂಜೆಗಳು ಪುನಸ್ಕಾರಗಳು ಏನೂ ಸಿಗ್ತಿರ್ಲಿಲ್ಲ. ಈ ದೇವ್ರು ಮಾಡಿಸ್ದಾಗಿಂದ ತಾಯಿ ಜಮೀನು ಸಿಕ್ಕಿದೆ, ಇವರಿಗೆ ಒಳ್ಳೆ ಹೆಸರು ಕೂಡ ಬರ್ತಿದೆ, ಬುಕ್ಕು ಆಗಿದೆ. ಅದು ನನಗೆ ಆಶ್ಚರ್ಯ, ನನಗೆ ಮೈ ಜುಮ್ ಅಂತು. 16 ಕಡೆಯಿಂದ ಬುಕ್ ಆಗಿತ್ತು ಅಂದರೆ ಫಸ್ಟ್ ವರ್ಷ ಪೂರ್ತಿ ದೇವರು ಆಚೆ ಬಂದಿಲ್ಲ. 4 ವರ್ಷದಿಂದ ಸರಿಯಾಗಿ ದೇವರು ಹೊರಗಡೆ ಮೆರವಣಿಗೆಗೆ ಹೋಗಿಲ್ಲ. ಈ ದೇವ್ರು ಮಾಡಿಸ್ದಾಗಿಂದ 16 ಕಡೆ ಬುಕ್ ಆಗಿದೆ. ಅದು ನನಗೆ ತುಂಬ ಖುಷಿಯಾಯಿತು. ಹಿಂಗೆ ನಿಮ್ಮ ದಯೆಯಿಂದ, ನಿಮ್ಮ ದೇವ್ರ ಅಮ್ಮನವ್ರ ದಯೆಯಿಂದ ಹಿಂಗೆ ಅವ್ರು ಬೆಳೆದ್ರೆ ನಮ್ಗೆ ಅಷ್ಟೇ ಖುಷಿ. ನಮಗೆ ಒಳ್ಳೆಯದೇ ಆಗುತ್ತೆ. ಆದರೆ ನಾವು ಈಗ ಒಟ್ಟು ಅಮ್ಮನವ್ರು ಮಾಡಿರೋದ್ರಿಂದ ನಿಮಗೆ ಖುಷಿ ಸಿಕ್ಕಿದೆಯಲ್ಲ? ತುಂಬ ಖುಷಿ. ಈಗ ಅವರು ಯಾರೋ ಮಾಡಿ ಹೋಗಿದ್ರು 4 ಜನ, ಆ ಥರ ನಾವು ಅಂತ ಏನಾದ್ರು ಅನ್ಕೊಂಡಿದ್ರೆ ನೀವು? ಖಂಡಿತ ನನ್ನ ಮನಸ್ಸಲ್ಲಿತ್ತು. ನಾನು ಅವ್ರಿಗೂ ಕೂಡ ಹೇಳಿದ್ದೆ, ಎಲ್ಲರೂ ಮಾಡ್ದಂಗೆ ಇವರು ಮಾಡ್ತಾರೆ ಅಂತ ನಾನು ಖಂಡಿತ. ಬಟ್ ದೇವ್ರು ಬಂದು 3 ದಿವಸಕ್ಕೆ ಜಾಗ ಸಿಕ್ಕಿದ್ದು ಪವಾಡನೇ ಗೆದ್ದಿದ್ದಾಗಿತ್ತು. ನಂಗೆ ಈಗಲೂ ಕೂಡ ನಂಬಕ್ಕೆ ಆಗ್ತಿಲ್ಲ, ಮೈಯೆಲ್ಲ ಜುಮ್ ಅನ್ನುತ್ತೆ. ಸಿಕ್ಕಿದ್ದು ಈ ಜಾಗ ಸಿಗೋದೇ ಇಲ್ಲ, ನಮ್ಮ ಕೈ ತಪ್ಪೋಯ್ತು ಅನ್ನೋ ಭರವಸೆಲೇ ಇದ್ರು ಇವರು. ಮುಗೀತು ನನಗೂ, ಬಿಡು ದೇವರೇ ಇಲ್ಲ ಅಂದರೆ ನಾನು ಇರಲ್ಲ ಅಂತ ಪ್ರಾಣ ತಗೊಳ್ಳೋಕ್ಕೆ ಹೊಂಟೋಗಿದ್ರು. ಬಂದು 3 ದಿವಸಕ್ಕೆ ಜಾಗ ಬಂದಿದ್ದಂತೂ ತುಂಬ ಅಂದರೆ ತುಂಬ ಪವಾಡನೇ ಅನಿಸ್ಬೋದು. ಪವಾಡನೇ ಸಹ ತುಂಬ ಖುಷಿಯಾಯಿತು. ಹಿಂಗೆ ಅವರು ಬೆಳೀಲಿ, ದೇವ್ರನ್ನು ಬೆಳೀಲಿ, ಅಮ್ಮನವ್ರ ನಿಮ್ಮ ದಯೆಯಿಂದ ಬೆಳೆಸಲಿ ಅಷ್ಟೇ. ಒಳ್ಳೇದು ಮಾಡ್ತಾಳೆ, ಒಟ್ಟು ನಾವು ಮಾಡಿರೋದ್ರಲ್ಲಿ ನಿಮಗೆ ಖುಷಿ ಸಿಕ್ಕಿದರೆ ಸಾಕು. ನೀವು ಅನ್ಕೊಂಡಿದ್ದ ರೀತಿಯಲ್ಲಿ ಅಮ್ಮನವ್ರ ಶಕ್ತಿ ಸ್ಥಾಪನೆ ಆಗಿದ್ದರೆ ಅದು ಸಹ ಅದೇ ಖುಷಿ. ಏನೋ ಅಮ್ಮನವ್ರ ಆಶೀರ್ವಾದದಿಂದ ನಾವು ಇನ್ನೂ 16 ಕಡೆ ಈ ಕೆಲಸ ಮಾಡೋದಕ್ಕೆಲ್ಲ ಹೊರಟಿದ್ದೀವಿ. ನಮಗೂ ಖುಷಿ ಸಿಕ್ಕಿದೆ. ಖುಷಿ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡಲಿ.
ನಾವು ಮಾಡಿದಷ್ಟು ಪೂಜೆ ಪುರಸ್ಕಾರಗಳು ನಿಮ್ಗೆ ಯಾವುದೇ ರೀತಿ ಮನಸ್ಸಿಗೆ ನೋವು ಕೊಟ್ಟಿಲ್ಲ ಅಂತ ಅನ್ಕೊಂತೀನಿ. ಏನಿಲ್ಲ ಸ್ವಾಮಿ, ಏನೇ ಅನ್ಸಿದ್ರು ಅನ್ಕೊಂಡಿದ್ರು ದಯವಿಟ್ಟು ಓಪನ್ ಆಗಿ ನೀವು ಮಾತಾಡೋದ್ರಿಂದ ಆ ಥರ ಏನಿಲ್ಲ ಸ್ವಾಮೀಜಿ. ತುಂಬ ಖುಷಿ ಆಯಿತು ಮಾಡಿಕೊಟ್ಟಿದ್ದಕ್ಕೆ. ಯಾರು ಹತ್ರ ಈ ದಿವಸದಲ್ಲಿ ಬಂದಿರೋ ಅರ್ಚಕರು ಯಾರು ಕೂಡ ಈ ಥರ ಲವಲಕ್ಕಿಯಿಂದ ತಾಯಿ ಆನಂತರ ಬರ್ದಿಲ್ದವರು ಕೂಡ ಭಕ್ತಾದಿಗಳು ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರು. ಇನ್ನೊಂದು ಪವಾಡ ಏನಂದ್ರೆ ಈ ತಾಯಿ ಹತ್ರ ಬಂದು ಹೊಟ್ಟೋಗ್ತಿದ್ರು, ಮತ್ತೆ ಬರ್ತಿರ್ಲಿಲ್ಲ. ತಾಯಿ ಬಂದಾಗಿಂದ ಯಾರ್ಯಾರು ದೇವರಿಗೆ ಕಲ್ಲು ಹೊಂದಿದ್ದವರು ಇವತ್ತು ದೇವ್ರ ಐತೆ ಅಂತ ಬಂದಿದ್ದಾರಲ್ಲ, ಅದು ಪವಾಡನೇ ಬಲ್ಲ. ಎಲ್ಲರೂ ಕೂಡ ಸಹ ಬಂದಿದ್ದಾರೆ. ಅದು ತುಂಬಾ ಅಂದ್ರೆ ದೊಡ್ಡ ಪವಾಡನೇ ನಿಜ. ಯಾರ್ಯಾರು ಬರಲ್ಲ ಅಂದಿದ್ರು ಇವತ್ತು ದೇವಸ್ಥಾನ ಬಾಗಿಲಿಗೆ ಬಂದಿದ್ದಾರೆ. ಅದು ಇನ್ನೂ ನಮಗೆ ಖುಷಿ ಆಯ್ತು. ದಯ ಇದೆ ಸ್ವಾಮಿ. ಯಾವಾಗಲೂ ಚೆನ್ನಾಗಿದೆ. ಬಂದಂಥ ಭಕ್ತರುಗಳಿಗೆ ಅಮ್ಮವರು ಶಕ್ತಿಯಿಂದ ಇನ್ನೂ 4-6 ಜನಗಳಿಗೆ ಹೆಲ್ಪ್ ಆಗಲಿ, ಸಹಾಯ ಆಗಲಿ, ಅವ್ರ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಆಗಲಿ ಅಂತ ನಾವು ಕೂಡ ಬೇಡ್ಕೊಂತೀವಿ. ನಿಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಏನೇ ಇದ್ರೂ ಕೂಡ ನಾವು ನಿಮಗೆ ಸಹಾಯಕವಾಗಿರ್ತೀವಿ. ಅರ್ಥ ಆಯಿತು.